ಮಾದಿಗ ಸಂಘಟನೆಗಳ ಒಕ್ಕೂಟ ಉದ್ಯೋಗ ನೇಮಕಾತಿಗಳಲ್ಲಿ ಒಳಮೀಸಲಾತಿ ಜಾರಿಗೆ ಆಗ್ರಹಿಸಿ ರಾಜ್ಯದ ಎಲ್ಲಾ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಹಾಗೂ ಮುಖ್ಯಮಂತ್ರಿಗಳ ನಿವಾಸಕ್ಕೆ ಭಾರೀ ರ್ಯಾಲಿ ಬೃಹತ್ ಪ್ರತಿಭಟನೆಯನ್ನು ಮೌರ್ಯ ಸರ್ಕಲ್ ಗಾಂಧಿ ಪ್ರತಿಮೆ ಮುಂದೆ ಬೃಹತ್ ಪ್ರತಿಭಟನೆ ಮಾಡಿ ಮುಖ್ಯಮಂತ್ರಿಗಳ ನಿವಾಸಕ್ಕೆ ಬೃಹತ್ ರ್ಯಾಲಿ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷರು ಹಾಗೂ ಪಿಐಬಿ ರಾಷ್ಟ್ರೀಯ ಅಧ್ಯಕ್ಷರಾದ ಎನ್ ಮೂರ್ತಿರವರು, ಕರ್ನಾಟಕ ಮಾದಿಗ ದಂಡೋರ ರಾಜ್ಯಾಧ್ಯಕ್ಷರಾದ ಶಂಕರಪ್ಪನವರು, ವಿಶ್ವಜಾಂಬವ ಮಹಾಸಭಾ ರಾಜ್ಯಾಧ್ಯಕ್ಷ ಭೀಮರಾಜ್ರವರು, ಮೂಲ ಮಾದಿಗ ಮೂವ್ಮೆಂಟ್ ರಾಜ್ಯಾಧ್ಯಕ್ಷರಾದ ಜೆ.ಸಿ. ಪ್ರಕಾಶ್ರವರು, ಮಾದಿಗ ದಂಡೋರ ರಾಜ್ಯ ಉಪಾಧ್ಯಕ್ಷ ಕೈವಾರ ದೇವರಾಜ್ರವರು ಪ್ರತಿಭಟನಾ ರ್ಯಾಲಿಯಲ್ಲಿ ಪಾಲ್ಗೊಂಡರು. ಒಬ್ಬರೇ ಮಾತಾಡ್ಬೇಕಿಲ್ಲಿ, ಬೇರೆಯವ್ರು ಮಾತಾಡಬಾರ್ದು. ಒಬ್ಬ ಸಂಚಾಲಕರು ಉದ್ಯೋಗದಲ್ಲಿ ಒಳ ಮೀಸಲಾತಿ ಅಳವಡಿಸ್ತಲೆ 56,432 ಉದ್ಯೋಗಗಳನ್ನ ತುಂಬಿಕೊಳ್ಳಿರೋದನ್ನ ವಿರೋಧ ಮಾಡಿ 50ಕ್ಕೂ ಹೆಚ್ಚು ರಾಜ್ಯ ಮಟ್ಟದ ಮಾದಿಗ ಮತ್ತು ಮಾದಿಗ ಉಪಜಾತಿಗಳ ಸಂಘಟನೆಗಳು ಒಟ್ಟಾಗಿ ಮಾದಿಗ ಸಂಘಟನೆಗಳ ಒಕ್ಕೂಟವನ್ನ ಮಾಡಿ ರಾಜ್ಯದ 31 ಜಿಲ್ಲೆಯಲ್ಲೂ ಕೂಡ ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಬೃಹತ್ ಪ್ರತಿಭಟನೆಯನ್ನು ಮಾಡೋದ್ರ ಮೂಲಕ ರಾಷ್ಟ್ರಪತಿಗೆ, ಪ್ರಧಾನಮಂತ್ರಿಗಳಿಗೆ, ಮುಖ್ಯಮಂತ್ರಿಗಳಿಗೆ, ರಾಜ್ಯಪಾಲರಿಗೆ ಮನವಿಯನ್ನ ಜಿಲ್ಲಾಧಿಕಾರಿಗಳ ಮೂಲಕ ರವಾನಿಸ್ತಾ ಇದ್ದೇವೆ. ಏನು ಒಳ ಮೀಸಲಾತಿಯನ್ನ ಜಾರಿ ಮಾಡೋದಕ್ಕೆ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ. ಉಭಯ ಸದನಗಳಲ್ಲಿ ತೀರ್ಮಾನ ಆಗಿ ಅನುಮೋದನೆ ಆಗಿದೆ. ಸಚಿವ ಸಂಪುಟದಲ್ಲಿ ಅನುಮೋದನೆ ಆಗಿದೆ. ರಾಜ್ಯಪಾಲರ ಅಂಕಿತ ಹಾಕಿ ಈಗಾಗಲೇ ಅದು ವಿಧೇಯಕ ಜಾರಿಯಲ್ಲಿದೆ. ಇದೆಲ್ಲವನ್ನು ಸಿದ್ದರಾಮಯ್ಯನವರು ಬದಿಗೊತ್ತಿ, ಅವ್ರ ಸರ್ಕಾರ ಬದಿಗೊತ್ತಿ ಒಳ ಮೀಸಲಾತಿ ಇಲ್ದೇನೆ ಉದ್ಯೋಗ ನೇಮಕ ಮಾಡಕ್ ಕೊಟ್ಟಿದ್ಯಲ್ಲ, ಇದು ಮಾದಿಗ ಮತ್ತು ಮಾದಿಗ ಸಂಬಂಧಿತ ಜಾತಿಗಳಿಗೆ ಮರಣೆ ಶಾಸನ. ಮಾದಿಗ ಸಂಬಂಧಿತ ಜಾತಿಗಳು ಸಹಸ್ರಾರು ವರ್ಷಗಳಿಂದ ತಲೆ ಮೇಲೆ ಮಲವರುವಂತದ್ದು ಕಟ್ಟಕಡೆ ಸಮಾಜ. ಮೋಚುಗಳು ಬೀದಿ ಬದಿಯಲ್ಲಿ ಚಪ್ಪಲಿ ಅಂತ ಜನ, ಮಹಾನಗರಗಳಲ್ಲಿ ಕಸಗಳನ್ನ ಕೈಯಲ್ಲಿ ಬಾಚುವಂತ ಜನ, ಇವರ ಮಕ್ಕಳುಗಳು ಒಂದು ಉದ್ಯೋಗ ಸಿಗೋದು ಬೇಡವಾ, ಸ್ವಾಭಿಮಾನಿಗಳಾಗೋದು ಬೇಡವಾ? ನಮ್ಮ ಉದ್ದೇಶ ಪರಿಶಿಷ್ಟ ಜಾತಿಯಲ್ಲಿ ಇರ್ತಕ್ಕಂಥ 101 ಜಾತಿಗಳಿಗೂ ನ್ಯಾಯ ಕೊಡಬೇಕು. ಅವರವರ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಯನ್ನ ವಿತರಣೆ ಮಾಡಬೇಕು. ಉದ್ಯೋಗದಲ್ಲಿ, ಬಡ್ತಿನಲ್ಲಿ, ಮುಂಬಡ್ತಿನಲ್ಲಿ ಮತ್ತು ಬಜೆಟ್ ನಲ್ಲಿ, SC ST TSP ನಲ್ಲಿ ಮತ್ತು ಉದ್ಯೋಗಗಳಲ್ಲಿ ಸಮಾನ ಅವಕಾಶವನ್ನ ಕೊಡಬೇಕು ಅನ್ನೋದೇ ನಮ್ಮ ಉದ್ದೇಶ. ಸಾಮಾಜಿಕ ನ್ಯಾಯವನ್ನ ಕೊಡ್ತೀವಿ ಅಂತೇಳಿ ಸಂವಿಧಾನವನ್ನು ಕೊಳ್ಳಿ ನೇತಾಕೊಂಡು ರಾಹುಲ್ ಗಾಂಧಿ ಅವರು, ಸಿದ್ದರಾಮಯ್ಯನವರು ನಾವು ಸಾಮಾಜಿಕ ನ್ಯಾಯದ ಅಧಿಕಾರರು ಅಂತ ಹೇಳ್ತಾ ಇದ್ದೀರಿ. ನೀವು ಇವತ್ತು ಒಳ ಮೀಸಲಾತಿ ವರ್ಗೀಕರಣ ಮಾಡೋದಿದೆಯಲ್ಲ, ಇದು ಸಾಮಾಜಿಕ ನ್ಯಾಯ, ಇದು ಸಂವಿಧಾನದ ಆಜ್ಞೆ. ಸಂವಿಧಾನದ ಆಜ್ಞೆಯನ್ನ, ನ್ಯಾಯಾಲಯದ ತೀರ್ಪುಗಳನ್ನ ಉಲ್ಲಂಘನೆ ಮಾಡಿ ಇವತ್ತು ಉದ್ಯೋಗವನ್ನ ಒಳ ಮೀಸಲಾತಿ ಇಲ್ದಲೆ ತುಂಬಂಗ್ ಓದ್ತಾ ಇದ್ರ ಕೂಡ್ಲೇನೆ ಉದ್ಯೋಗ ನೇಮಕಾತಿಯಲ್ಲಿ ಒಳ ಮೀಸಲಾತಿಯನ್ನು ಅಳವಡಿಸಬೇಕು ಅಂತ ಈ ಮೂಲಕ ನಾವು ಆಗ್ರಹಿಸಿ ರಾಜ್ಯದ ಎಲ್ಲಾ ಜಿಲ್ಲೆಯಲ್ಲಿ ನಾವು ಪ್ರತಿಭಟನಾ ಪ್ರದರ್ಶನಗಳನ್ನು ಮಾಡ್ತಾ ಇದೀವಿ. ಸಿದ್ದರಾಮಯ್ಯನವರು, ಅವರ ಸರ್ಕಾರ ಒಳ ಮೀಸಲಾತಿ ವಿರೋಧಿಗಳ ಒತ್ತಡಕ್ಕೆ ಮಣಿದಿದೆ, ಜಟಾಪಟಿಗಳನ್ನ ಮಾಡ್ತಾ ಇದ್ದಾರೆ. ನಾವು ಮನವಿಯನ್ನ ಮಾಡ್ತಾ ಇದ್ದೇವೆ, ಪರಿಶಿಷ್ಟ ಜಾತಿಯಲ್ಲಿ ಇರ್ತಕ್ಕಂಥ 101 ಜಾತಿಗಳಿಗೂ ಅವರ ಜನಸಂಖ್ಯೆ ಆಧರಿಸಿದಂತೆ ಮೀಸಲಾತಿ ಕೊಡಿ ಅನ್ನೋದ್ರಲ್ಲಿ ಏನ್ ತಪ್ಪಿದೆ? ಈ ಜಾತಿಗಳು ಕಿತ್ತಾಡಿ ಬೀದಿಗೆ ಬರಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಕೊರ್ಚ ಲಮಾಣಿಗಳು ನಿಮ್ಗೂ ಮೀಸಲಾತಿ ಕೊಡಿ ಅಂತ ಹೇಳಿದ್ದೇವೆ, ವಲಯ ಸಮಾಜಕ್ಕೂ ಮೀಸಲಾತಿ ಅಂತ ಕೊಡಿ ಅಂತ ಹೇಳಿದ್ದೇವೆ, ಮಾದಿಗ ಸಮಾಜಕ್ಕೂ ಮೀಸಲಾತಿ ಅಂತ ಕೊಡಿ ಅಂತ ಹೇಳಿದೆ. ಮಾದಿಗ ಸಮಾಜ 35 ವರ್ಷಗಳಿಂದ ಹೋರಾಟವನ್ನ ಮಾಡ್ಕೆ ಬಂದಿದೆ. ಅಲೆಮಾರಿಗಳಿಗೆ 1% ಮೀಸಲಾತಿ ಕೊಡಿ ಅಂತ ಹೇಳಿದ್ದೇವೆ. ಪಾಪ ತೀವ್ರ ಸಂಕಷ್ಟದಲ್ಲಿದ್ರಲ್ಲ ಅಲೆಮಾರಿಗಳು, ಅದನ್ನು ಕೂಡ ಮೀಸಲಾತಿಯನ್ನು ಕೊಡದಂಗೆ ಯಾವ ಪುರುಷಾರ್ಥಕ್ಕೋಸ್ಕರ ಸರ್ಕಾರ ನಡೆಸ್ತಾ ಇದ್ದೀರಿ ನೀವು? ಈ ಬಡವರಿಗೆ ನ್ಯಾಯ ಕೊಡೋದಕ್ಕೆ ಸಮಾಜ ಯೋಚನೆಯನ್ನ ಮಾಡಬೇಕಾಗಿದೆ. ಸಾಮಾಜಿಕ ನ್ಯಾಯದ ಅಧಿಕಾರ ನಾನು ಸಂವಿಧಾನದ ಜಾರಿ ಮಾಡ್ತೀನಿ ಅಂತ ಹೇಳಿದಂತ ಸಿದ್ದರಾಮಯ್ಯರು ಒತ್ತಡಕ್ಕೆ ಮಣಿದಿದ್ದಾರೆ. ಒಳ ಮೀಸಲಾತಿ ವಿರೋಧಿಗಳ ಒತ್ತಡಕ್ಕೆ ಮಣಿದಿದ್ದಾರೆ. ಒಳ ಮೀಸಲಾತಿ ವಿರೋಧಿಗಳು ಸಂವಿಧಾನದ ವಿರೋಧಿಗಳು. ಹೈಕೋರ್ಟ್ ತೀರ್ಪು, ಸುಪ್ರೀಂ ಕೋರ್ಟ್ ನ ವಿರೋಧಿಗಳು. ಈ ಒಂದು ಅವೈಜ್ಞಾನಿಕ ನೀವು ಹುದ್ದೆ ತುಂಬಕ್ ಹೋಗ್ತಾ ಇದ್ದೀರಲ್ಲ, ಇದು ಒಳ್ಳೆ ಕೆಲಸ ಅಲ್ಲ. ಸಮಾಜ ಇವತ್ತು ಪರಿಶಿಷ್ಟ ಜಾತಿ ಸಮಾಜ ಬಡದಾಡಿ ಬೀದಿಯಲ್ಲಿ ನಿಂತಿದೆ. ಜಗಳವನ್ನ ಹಚ್ಚಿದಿರಿ, ಇನ್ನಷ್ಟು ವಿಳಂಬ ಮಾಡಿದಷ್ಟು ಅವರಲ್ಲಿ ಜಟಿಲವಾಗ್ತದೆ ಸಮಸ್ಯೆ ಉಲ್ಬಣ ಆಗ್ತದೆ. ಈ ರಾಜಕೀಯ ಲಾಭನ ಯಾಕ್ರಿ ಆ ರೀತಿ ಪಡ್ಕೊತಾ ಇದ್ರಿ ನೀವು? 35 ವರ್ಷಗಳಿಂದ ಹೋರಾಟ ಮಾಡಿದೆ. ಚುನಾವಣೆ ಬರ್ತಾ ಇದೆ, ಉಪಚುನಾವಣೆ ಬಾಗಲಕೋಟೆ,
ಮತ್ತೆ ದಾವಣಗೆರೆ ಕಾಂಗ್ರೆಸ್ ಪಕ್ಷ ಅಡ್ರೆಸ್ ಮಾಡ್ತೇವೆ, ಕಾಂಗ್ರೆಸ್ ಮುಕ್ತ ರಾಜ್ಯವನ್ನ ಮಾಡ್ತೇವೆ. ನೀವು ಪ್ರಣಾಳಿಕೆಯಲ್ಲಿ ಹಾಕೊಂಡು ನಾವು ಪೌರಿ ಬಂದ್ರೆ ಒಂದು ಮೊದಲನೇ ಸಚಿವ ಸಂಪುಟದಲ್ಲಿ ಸದನದಲ್ಲಿ ಒಳ ಮೀಸಲಾತಿಯನ್ನು ವರ್ಗೀಕರಣ ಮಾಡ್ತೇವೆ ಅಂತ ಹೇಳಿ ಅನ್ಯಾಯ ಮಾಡಿದಿರಿ, ಮೋಸ ಮಾಡಿದಿರಿ, ವಂಚನೆ ಮಾಡಿದಿರಿ. ಈಗ 27ನೇ ತಾರೀಕು ಸಚಿವ ಸಂಪುಟ, ವಿಶೇಷ ಸಚಿವ ಸಂಪುಟ ಪ್ರತ್ಯೇಕವಾಗಿ ಒಳ ಮೀಸಲಾತಿ ವಿಚಾರಕ್ಕೆ ಹಾಕೊಂಡಿದ್ದೀರಿ. ನೀವು ಸೊಬು ಬೇಡಬೇಡಿ, ಚುನಾವಣೆ ಕಾರಣ ಹೇಳ್ಬೇಡಿ, ಮುಂದೂಡಲು ಇದೆಲ್ಲ ಮಾಡಿದ್ರೆ ನಾವು ಈ ರಾಜ್ಯದಲ್ಲಿ ದೊಡ್ಡ ಅನಾಹುತ ಆಗ್ತದೆ. ಭೀಕರ ಹೋರಾಟವನ್ನ ಮಾಡ್ತೇವೆ, ಮಹಾ ಹೋರಾಟವನ್ನ ಮಾಡ್ತೇವೆ. ಇಂಥ ಒಂದು ಐತಿಹಾಸಿಕ ನಾಂದಿಗೆ ಹೋರಾಟಕ್ಕೆ ಕಾರಣೀಭೂತರಾದ್ರೆ ಸಿದ್ದರಾಮಯ್ಯನವರು ಸರ್ಕಾರ, ಮೀಸಲಾತಿ ವಿರೋಧಿಗಳು ಕಾರಣ ಆಗ್ತೀರಿ ಅಂತ ಮಾತನ್ನ ಹೇಳೋದ್ರ ಮೂಲಕ ದಯಮಾಡಿ ಮಾನವೀಯತೆ ಇರುವಂತವರು ಈ ಒಳ ಮೀಸಲಾತಿಗೆ ಬೆಂಬಲ ಕೊಡಬೇಕು. ಮಾದಿಗ ಸಂಬಂಧಿತ ಈ ಹೋರಾಟದಲ್ಲಿ ಶಂಕರಪ್ಪನವರು, ಮಾದಿಗ ದಂಡೋರ, MRH ಕೇಶವಮೂರ್ತಿ ಅವರು, ಮುಂದರಾಜು ಅವರು, ಮತ್ತೆ ಕೃಷ್ಣಪ್ಪನವರು, ಭೀಮರಾಜು ಅವರು, ಲಿಂಗರಾಜು ಅವರು, ಏನೇ ಕಂದರಾಜ್ ಅವರು ಭಾಗವಹಿಸಿದ್ದಾರೆ. ಅವರೆಲ್ಲರನ್ನು ಕೂಡ ನಾವು ಹೋರಾಟವನ್ನು ರಾಜ್ಯಾದ್ಯಂತ ನಾವು ಮಾಡ್ತಾ ಇದ್ದೀವಿ. ಸಿದ್ದರಾಜು, ಕರ್ನಾಟಕ ರಾಜ್ಯ ಆದಿವಾಸಿ ಸಂಘದ ರಾಜ್ಯಾಧ್ಯಕ್ಷ. ಇವತ್ತು ಮಾದಿಗ ಸಂಘಟನೆಗಳ ಒಕ್ಕೂಟದ ಆಶಯದಲ್ಲಿ ನಾವು ಪಾದಯಾತ್ರೆ ಮೂಲಕ ನಾವು ಯಾವುದೇ ಕಾನೂನು ಉಲ್ಲಂಘಿಸ್ತಾ ಇಲ್ಲ. ಪಾದಯಾತ್ರೆ ಮೂಲಕ ನಿಧಾನವಾಗಿ ಸಮಾಧಾನವಾಗಿ ಮುಖ್ಯಮಂತ್ರಿಗಳಿಗೆ ಹೋಗಿ ನಾವು ಮನವಿ ಪತ್ರ ಸಲ್ಲಿಸ್ತೀವಿ. ಉದ್ದೇಶ ಏನಂತಂದ್ರೆ ಒಳ ಮೀಸಲಾತಿ ಜಾರಿ ಆಗ್ಬೇಕು ಅನ್ನೋದು ಒಂದೇ ಉದ್ದೇಶ. ಇವತ್ತೇನು 56,432 ಹುದ್ದೆಗಳನ್ನ ಸರ್ಕಾರ ಪ್ರಕಟಣೆ ಮಾಡಿದೆ. ಅದರಲ್ಲಿ ಒಳ ಮೀಸಲಾತಿ ಅಳವಡಿಸಿ ಆ ಒಂದು ಹುದ್ದೆಗಳನ್ನ ನೇಮಕಾತಿ ಮಾಡ್ಬೇಕು ಅನ್ನುವಂತ ಉದ್ದೇಶದಿಂದ ನಾವೆಲ್ಲರೂ ಕೂಡ ಇವತ್ತು 100,000 ಸಂಖ್ಯೆಯಲ್ಲಿ 1,000 ಸಂಖ್ಯೆಯಲ್ಲಿ ಇಡೀ ರಾಜ್ಯದಲ್ಲಿ ನಾವು ಬಂದಿದ್ವಿ. ನಾವೆಲ್ಲರೂ ಕೂಡ ಪಾದಯಾತ್ರೆ ಮಾಡ್ಕೊಂಡು ಮುಖ್ಯಮಂತ್ರಿ ಭೇಟಿ ಮಾಡ್ಬಿಟ್ಟು ನಾವು ಮನವಿ ಪತ್ರ ಸಲ್ಲಿಸ್ತೀವಿ. ಸನ್ಮಾನ್ಯ ಬಂಧುಗಳೇ, ಮಾದಿಗ ಸಂಘಟನೆಗಳ ಒಕ್ಕೂಟ, ಮಾದಿಗ ದಂಡೋರ, MRHS, DSS, ಆದಿಜಾಂಬವ ಸಂಘಗಳು ಎಲ್ಲರೂ ಸೇರಿ ರಾಜ್ಯಾದ್ಯಂತ 32 ಜಿಲ್ಲೆಗಳಲ್ಲೂ ಕೂಡ ಈ ಒಂದು ಪ್ರತಿಭಟನೆನ ಮಾಡ್ತಾ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ. ಆಗಸ್ಟ್ 1ರಿಂದ 2024ರಿಂದ ಸುಪ್ರೀಂ ಕೋರ್ಟ್ ಆದೇಶ ಏನಿದೆ ಅದನ್ನ ನೀವು ಜಾರಿ ಮಾಡಿಲ್ಲ. ಸುಪ್ರೀಂ ಕೋರ್ಟ್ಗೆ ಅಗೌರವವನ್ನ ತೋರಿಸ್ತಾ ಇದ್ದೀರಾ ನೀವು ಸರ್ಕಾರದವರು. ಸುಪ್ರೀಂ ಕೋರ್ಟ್ ನ ಆದೇಶಗಳನ್ನ ಉಲ್ಲಂಘನೆ ಮಾಡ್ತಾ ಇದ್ದೀರಾ, ಆಯ್ತಾ? ಅದನ್ನ ಉಲ್ಲಂಘನೆ ಮಾಡೋದ್ರ ಮೂಲಕ ನೀವೇ ಅಲೆಮಾರಿಗಳು ಕೋರ್ಟ್ಗೆ ಹೋಗಂಗ್ ಮಾಡಿರೋದು, ನೀವೇ 50% ಮಾತ್ರ ಕೊಡ್ಬೇಕು ಅನ್ನಂಗ್ ಮಾಡಿರೋದು ನೀವೇನೆ. ಎಲ್ಲ ಈ ಸರ್ಕಾರ ಬೇಕಂತಾನೆ ಕುತಂತ್ರಗಳನ್ನ ಹುಟ್ಟಾಕುತ್ತಾ 2 ವರ್ಷದಿಂದ ವಿಳಂಬ ಮಾಡ್ತಾ ಇದೆ. 56,432 ಹುದ್ದೆಗಳನ್ನ ಒಳ ಮೀಸಲಾತಿ ಅಳವಡಿಸಿ ಮಾಡ್ಬೇಕು ಅನ್ನೋದನ್ನ ಆದೇಶವನ್ನು ಇವತ್ತೇ ನೀವು ಹೊರಡಿಸ್ರಿ, ಆಯ್ತಾ? ಆಮೇಲೆ ಒಳ ಮೀಸಲಾತಿನ ಜಾರಿ ಮಾಡ್ರಿ 18% ಅಲ್ಲಿ, ಆವಾಗ ನಾವು ನಿಮ್ಗೆ ಒಪ್ಕೊಂತೀವಿ. ಇಲ್ಲ ಅಂದ್ರೆ ನೀವು ಕಾಂಗ್ರೆಸ್ ಪಕ್ಷದ ಸರ್ಕಾರ, ಸಂವಿಧಾನ ವಿರೋಧಿ ಸರ್ಕಾರ, ಸುಪ್ರೀಂ ಕೋರ್ಟ್ ವಿರೋಧಿ ಸರ್ಕಾರ, ಕಾನೂನನ್ನ ಉಲ್ಲಂಘನೆ ಮಾಡ್ತಕ್ಕಂಥ ಸರ್ಕಾರ. ಇಟ್ ಈಸ್ ನಾಟ್ ಕಾಂಗ್ರೆಸ್ ಪಾರ್ಟಿ, ಇಟ್ ಈಸ್ ಎ ಕ್ಯಾಸ್ಟಿಸ್ಟ್ ಪಾರ್ಟಿ, ಜಾತಿವಾದಿ ಪಕ್ಷ ಅದು, ಆಯ್ತಾ? ಬಲಹೀನರನ್ನ ತುಳಿಯುವಂತ ಪಕ್ಷ ಕಾಂಗ್ರೆಸ್ ಪಕ್ಷ. ರಾಹುಲ್ ಗಾಂಧಿ ಅವರು ಸುಮ್ಮನೆ ಫೇಕ್, ಅವರು ಎಲ್ಲ ಒಂದ್ ಕಡೆ ಚೂತ್ರದ ಗೊಂಬೆ ತರ ಆಡ್ತಾವ್ರೆ. ರಾಹುಲ್ ಗಾಂಧಿ ಅವರು ಈಸ್ ಅಗೇನ್ಸ್ಟ್ ದಿ ಕಾನ್ಸ್ಟಿಟ್ಯೂಷನ್. ರಾಹುಲ್ ಗಾಂಧಿ, ನಾವು ಹೇಳ್ತಾ ಇದೀವಿ, ಮುಂದಿನ ದಿನಗಳಲ್ಲಿ ನಾವು ಈಗ ಬಂದಿರತಕ್ಕಂಥ ಚುನಾವಣೆಗಳು ಏನಿದಾವೋ, ಬಾಗಲಕೋಟೆ ಮತ್ತು ದಾವಣಗೆರೆ ಚುನಾವಣೆಗಳಲ್ಲಿ ನಾವು ಕಾಂಗ್ರೆಸ್ ಪಕ್ಷವನ್ನ ಸೋಲ್ಸುವಂತ ನಿರ್ಣಯ ಕೈಗೊಳ್ಬೇಕಾಗುತ್ತೆ ನಾವೆಲ್ಲರೂ ಸೇರಿ. ಆಮೇಲೆ ಬಹಳ ಮುಖ್ಯವಾಗಿ ಹೇಳ್ತಾ ಇದೀವಿ ನಾವು, ಈ ಇಡೀ ಪಕ್ಷ ಇವತ್ತು ಮಾದಿಗರ ಓಟ್ ಬೇಡ ಅಂತ ಹೇಳ್ತಾ ಇದೆ. ಮಾದಿಗರ ಓಟ್ ಬೇಡ ಅಂತ ಹೇಳ್ತಾ ಇದ್ದೀರಾ. ಇವತ್ತು ಮುಂದೆ ಬರ್ತಕ್ಕಂಥ 27ನೇ ತಾರೀಕು ವಿಶೇಷ ಕ್ಯಾಬಿನೆಟ್ ಅನ್ನು ಕೂಡ ಮುಂದಾಕೋದಕ್ಕೆ ಹುನ್ನಾರವನ್ನ ನಡೆಸಿದೀರಾ, ನಮ್ಗೆ ಗೊತ್ತಾಗಿದೆ. ಮುಂದಾಕೋದಕ್ಕೆ 27ನೇ ತಾರೀಕು ಕ್ಯಾಬಿನೆಟ್ ವಿಶೇಷ ಇದನ್ನ ಕೋಡ್ ಆಫ್ ಕಂಡಕ್ಟ್ ಅದು ಇದು ಅಂತ ನೆಪಗಳು ಹೇಳಿ ಮುಂದಾಕೋದಕ್ಕೆ ಹೊರಟಿದ್ದೀರಾ. ಯಾವ ಕೋಡ್ ಆಫ್ ಕಂಡಕ್ಟ್ ಅಂತ ಅಡ್ಡಿಗಳಿಲ್ಲ, ಮತ್ತೆ ಯಾವುದೇ ಕಾನೂನಿನ ಅಡಚಣೆಗಳಿಲ್ಲ, ಆಯ್ತಾ? ಬಹಳ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ಗೆ ನೀವು ಗೌರವ ಕೊಡಬೇಕು. ಇಡೀ ದಕ್ಷಿಣ ಭಾರತದ ರಾಜ್ಯಗಳು ಸುಪ್ರೀಂ ಕೋರ್ಟ್ಗೆ ಗೌರವ ಕೊಟ್ಟಿದ್ದೇವೆ. ನಾವು ಸುಪ್ರೀಂ ಕೋರ್ಟ್ ನ ಗೌರವವನ್ನ ರಕ್ಷಣೆ ಮಾಡೋಕ್ಕೋಸ್ಕರ ಬೀದಿಗಿಳಿದಿದ್ದೀವಿ ಇವತ್ತು. ಸುಪ್ರೀಂ ಕೋರ್ಟ್ ನ ಆದೇಶವನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ನಾವೆಲ್ಲರೂ ಕೂಡ ಬೀದಿಗಿಳಿದಿದ್ದೀವಿ. ಇದು ನಮ್ಮ ದೇಶದ ಪ್ರಜಾಪ್ರಭುತ್ವದ ದುರಂತ. ಇದು ಹಣ ಬಲದವರು ಏನ್ ಬೇಕಾದ್ರೂ ಮಾಡಬಹುದು ಅಂತಕ್ಕಂಥ ಪಾಲುಗಾರಿಕೆ ನೀತಿಯನ್ನ ನೀವು ಸಾರ್ತಾ ಇದ್ದೀರಾ. ಸಂವಿಧಾನಬದ್ಧವಾದ ಸಾಮಾಜಿಕ ನ್ಯಾಯದ ನೀತಿಯನ್ನ ನೀವು ಸಮಾಧಿ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀರಾ. ಅದಕ್ಕೆ ಕಾಂಗ್ರೆಸ್ ಪಕ್ಷದ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ. ನಿಮ್ಮನ್ನ ಮನೆ ಕೆಲಸ ಮಾಡ್ತೀವಿ,
ಒಳ ಮೀಸಲಾತಿ ಜಾರಿ ಮಾಡಿ, ಇಲ್ಲ ಕುರ್ಚಿ ಖಾಲಿ ಮಾಡಿ ಅಂತಕ್ಕಂಥ ಸ್ಲೋಗನ್ ನಾವ್ ಹೇಳ್ತಾ ಇದ್ದೀವಿ.